ಬಸ್ ನಿಲ್ದಾಣಗಳಲ್ಲಿ ಮಹಿಳೆಯರ ಬ್ಯಾಗ್ಗಳಿಗೆ ಕತ್ತರಿ, ಹಣ ಕದ್ದು ಪರಾರಿಯಾಗುವ ಅಪ್ರಾಪ್ತ ಕಳ್ಳರು, ಕಟ್ಟೆ ಹೊಡೆದ ಸಾರ್ವಜನಿಕರ ಆಕ್ರೋಶ. 4 ವರ್ಷ ಕಳೆದರೂ ಮುಗಿಯದ ಕಾಮಗಾರಿ, ಹೆಸರಿಗೆ ಲೋಕಾರ್ಪಣೆ ಮಾಡಿದ ಇಲಾಖೆ ಅಧೋಗತಿಗೆ ತಲುಪಿದ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಸಾರಿಗೆ ಬಸ್ಗಳಿಲ್ಲದೆ ಗ್ರಾಮೀಣ ವಿದ್ಯಾರ್ಥಿಗಳ ಪರದಾಟ, ನೆರವಾಗಲು ಮುಂದಾದ ಹಳೆ ವಿದ್ಯಾರ್ಥಿಗಳ ಸಂಘ. ಸೈಕಲ್ ಲೈಬ್ರರಿ ಅನುಷ್ಠಾನಕ್ಕೆ ಸಾರ್ವಜನಿಕರ ಮೆಚ್ಚುಗೆ. ಸಿರಿಧಾನ್ಯ ಬಳಸಿ ಆರೋಗ್ಯ ಕಾಪಾಡಿಕೊಳ್ಳಿ, ಆರೋಗ್ಯದಲ್ಲಿ ಸಿರಿಧಾನ್ಯಗಳ ಪಾತ್ರ ಬಹುಮುಖ್ಯ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಚಿಕ್ಕಬಳ್ಳಾಪುರದಲ್ಲಿ ಬಸ್ ನಿಲ್ದಾಣಗಳಲ್ಲಿ ಅಪ್ರಾಪ್ತ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಸಿಕ್ಕ ಮಹಿಳೆಯರ ಬ್ಯಾಗುಗಳಿಗೆ ಕತ್ತರಿ ಹಾಕಿ ಹಣ ಕದ್ದು ಪರಾರಿಯಾಗುತ್ತಿರುವ ಅಪ್ರಾಪ್ತ ಕಳ್ಳರ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿದೆ. ಇದು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ದೃಶ್ಯ. ಸದಾ ಜನಜಂಗುಳಿ ನುಗ್ಗಲು ಇರೋ ಈ ಪ್ರದೇಶವೇ ಅಪ್ರಾಪ್ತ ಕಳ್ಳರ ಟಾರ್ಗೆಟ್ ಜಾಗ ಆಗಿದೆ. ಬಸ್ ಹತ್ತುವ ವೇಳೆ ಉಂಟಾಗುವ ಗೊಂದಲವನ್ನ ದುರುಪಯೋಗ ಮಾಡಿಕೊಂಡು ಪ್ರಯಾಣಿಕರಂತೆ ಬಂದು ಮಹಿಳೆಯರ ಬ್ಯಾಗ್ಗಳಿಗೆ ಕತ್ತರಿ ಹಾಕಿ ಹಣ ಎಗರಿಸ್ತಾ ಇದ್ದಾರೆ. ಬುಧವಾರ ಮಹಿಳೆಯೊಬ್ಬಳು ಬ್ಯಾಂಕ್ನಲ್ಲಿ 5,000 ರೂಪಾಯಿ ಹಣವನ್ನ ಡ್ರಾ ಮಾಡಿಕೊಂಡು ಬ್ಯಾಗ್ನಲ್ಲಿ ಇಟ್ಕೊಂಡು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ತಮ್ಮ ಊರಿಗೆ ಹೋಗೋಕೆ ಅಂತ ಬಸ್ ಹತ್ತೋ ಸಂದರ್ಭದಲ್ಲಿ ನುಗ್ಗಲು ನಡುವೆ ಕಳ್ಳ ಹಣ ಎಗರಿಸಿದ್ದಾನೆ. ಕಳ್ಳತನ ಮಾಡಿ ಸಮೀಪದ ಸಾರ್ವಜನಿಕ ಶೌಚಾಲಯದಲ್ಲಿ ಬಚ್ಚಿಟ್ಕೊಂಡಿದ್ದ. ಈ ಸಂದರ್ಭದಲ್ಲೇ ಎಚ್ಚೆತ್ತ ಸಾರ್ವಜನಿಕರು ಶಂಕಿತ ಅಪ್ರಾಪ್ತ ಕಳ್ಳನನ್ನ ಹಿಡಿದು ವಿಚಾರಣೆ ನಡೆಸಿದ್ದಾರೆ. ಇನ್ನು ಅಪ್ರಾಪ್ತ ಕಳ್ಳನನ್ನ ಹಿಡಿದ ಸಾರ್ವಜನಿಕರು ತಕ್ಷಣ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಪೊಲೀಸರಿಗೆ ಇವನನ್ನ ಒಪ್ಪಿಸಿದ್ದಾರೆ. ಇದೇ ಮಾಡ್ತಾ ಇದ್ರೆ ಇಲ್ಲ, ಇದು ಒಂದ್ಸಲ ಇಲ್ಲ, 8 ಸಲ ಆಯ್ತು. ಹೇಳಿ ಸರ್. ಒಯ್ಯುಂಚನಹಳ್ಳಿ ತಕ ಹೋಗಿ ಡ್ರಾ ಮಾಡ್ಕೊಂಬತ್ತಾ ಇದ್ನ 5,000 ಬಸ್ಗೆ ಹತ್ತವಾಗ ಕೈಗೆ ಅವನು 5,000 ಹೇಳ್ಕೊಂಬಿಟ್ಟವನಿ. ಜಮ್ಗ ಮರ್ದಳ್ಳಿಕ್ಕೆ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲೇ ಬಸ್ಗೆ ಹತ್ತವಾಗ ಅವನು ಎಲ್ಲಿದ್ನೋ ಏನೋ ಗೊತ್ತಿಲ್ಲ. ಅಕೌಂಟ್ ಬುಕ್ ಬಿಟ್ಬಿಟ್ಟು ಕಾಸು ಮಾತ್ರ ಎಳ್ಕೊಂಡು ಓಡೋಗಿ ಟಾಯ್ಲೆಟಾಗಿ ತಕ್ಕಂದವನಿ ಬಾತ್ರೂಮಾಗ. ಪಾಪಾಗ ಹೆಣ್ಣು ಒಬ್ಬ ಯಪ್ಪನ ಪಾಪಾಗ ಕಾಪಾಡಿದ್ನಪ್ಪ, ಹಂಗೆ ಹಿಂದೆ ಬಿದ್ದು ಓಡ್ ಬಂದು ಅವಾಗ ತೆಗ್ಸವ್ನಿ. ಆ ಹುಡುಗ ಚೆನ್ನಾಗಿ ಅವನಪ್ಪ, ಕೆಂಪಗನೆ ಅವನೇ, ಚಿಕ್ಕಗ ಸ್ವಲ್ಪ ಅವ್ನು ನೋಡಪ್ಪ ಇಲ್ಲಿ ಅವನೇ. ಏನು ಆಗಿತ್ತು ಅದು ಒಂದು 5-6 ವರ್ಷ ಅಲ್ಲಿತ್ತ ನೋಡಪ್ಪ, ಅಲ್ಲೇ ನನ್ನ ಮಗನು. ಅಯ್ಯ, ಇಂಥ ನನ್ನ ಮಕ್ಕಳಿದ್ರೆ ಭಯನೇ, ಓಡಾಡೋಕ್ಕೆ ಭಯನಪ್ಪ. ಇಂಥ ನನ್ನ ಮಕ್ಕಳಿದ್ರೆ ಇಂಥ ನನ್ನ ಮಕ್ಕಳಿದ್ರೆ ಭಯ ಆಗ್ದಿರ ಏನಾಗ್ತದಪ್ಪ. ಒಬ್ಬೊಬ್ರು ಓಡಾಡೋದು ಹೆಂಗಪ್ಪ ಇಂಥ ನನ್ನ ಮಕ್ಕಳಿದ್ರೆ. ಇನ್ನು ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಇದೇನು ಹೊಸದೇನಲ್ಲ. ಈ ಹಿಂದೆಯೂ ಇದೇ ಅಪ್ರಾಪ್ತ ಯುವಕ ಬಸ್ನಲ್ಲಿ ಕಳ್ಳತನ ಮಾಡಿ ಸಿಕ್ಕಾಕೊಂಡಿದ್ದ. ಅದೇ ಯುವಕ ಈಗ ಮತ್ತೆ ಕಳ್ಳತನ ಮಾಡಿ ಸಿಕ್ಕಾಕೊಂಡಿದ್ದಾನೆ. ಇದರಿಂದ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಗಸ್ತು ಹೆಚ್ಚಿಸಬೇಕು, ಮಹಿಳೆಯರು ಭಯದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಬಸ್ ನಿಲ್ದಾಣಗಳಲ್ಲಿ ಭದ್ರತೆ ಕೊರತೆಯನ್ನ ಇದು ಮತ್ತೊಮ್ಮೆ ಎತ್ತಿ ತೋರಿಸ್ತಾ ಇದೆ. ಅಪ್ರಾಪ್ತ ಕಳ್ಳರ ಹಾವಳಿಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ಮಕ್ಕಳು ಇತ್ತೀಚೆಗೆ ಜಾಸ್ತಿ ಕಳ್ತನ ಮಾಡ್ತಿದ್ದಾರೆ. ನಾವು ಪದೇ ಹಿಡಿದು ಕೊಟ್ಟಿದ್ದೀರಿ. ಮೊನ್ನೆ ಇವನು 2ನೇ ಸರಿನ 3ನೇ ಸರಿನ ನಾವು ಇಟ್ಕೊಟ್ಟಿರೋದು ಇವನ್ನ ಆ್ಯಕ್ಚುಲಿ. ಆದರೂ ಇವನು ಮಕ್ಕಳು ಅಂದ್ಬಿಟ್ಟು ನಾವು ಏನು ಮಾಡಿದಿರೋ ಪೊಲೀಸ್ ಠಾಣೆಗೆ ಹ್ಯಾಂಡ್ ಓವರ್ ಮಾಡಿದ್ದೀರಿ. ಅವ್ರ ಮಕ್ಕಳನ್ನ ಸಹ ಬಂಧಿಸೋಂಗಿಲ್ವಲ್ಲ, ಅವ್ರಿಗೇನು ಬುದ್ಧಿ ಹೇಳಿ ಕಳಿಸಿರ್ತಾರೆ ಮೋಸ್ಟ್ಲಿ. ಇವರು ಮತ್ತೆ ಪದೇ ರಿಪೀಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಮತ್ತೆ ಬಂದಿದ್ದಾರೆ. ಇವನು ಇದೇ ಹುಡುಗನೇ ಇದೀಗ ಆಲ್ರೆಡಿ 2ನೇ ಸರಿ 3 ಸರಿನೂ ಈ ಥರ ಮಾಡಿದ್ದಾನೆ ಇವನು ಬಸ್ ಸ್ಟ್ಯಾಂಡಲ್ಲಿ. ಪದೇ ಇವ್ರು ಗ್ಯಾಂಗ್ ಇದ್ದಾರೆ ಹುಡುಗರು. ಈ ಇತ್ತೀಚೆಗೆ ಚಿಕ್ಕ ಮಕ್ಕಳು ಜಾಸ್ತಿ ನಮ್ಮಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಈ ಥರ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾವು ಅವ್ರ ಮಕ್ಕಳಿಗೆ ಏನು ಮಾಡೋಂಗಿಲ್ವಲ್ಲ ಸರ್, ಚಿಕ್ಕ ಮಕ್ಕಳಲ್ವಾ ಸರ್ ಅವರು, ಅದು 18 ವರ್ಷಗಳ ಇರುವಂಥ ಮಕ್ಕಳು. ಹಂಗಾಗಿ ನಾವು ಪೊಲೀಸ್ ಹ್ಯಾಂಡ್ ಮಾಡಿದ್ದೀರಿ. ಮುಂದಿನ ಕ್ರಮ ಅವ್ರು ಪೊಲೀಸ್ನವ್ರು ಮಾಡ್ತಾಯಿದ್ದಾರೆ ಸರ್. ಮೊನ್ನೆ ಒಂದ್ಸರಿ ಶಿಡ್ಲಘಟ್ಟ ಅವ್ರು ಇಟ್ಕೊಟ್ಟಿದ್ರು. ಈ ಕಡೆ ಎಲ್ಲ ಸರೌಂಡಿಂಗ್ ಸುತ್ತ ಚಿಂತಾಮಣಿ ಅಂತಂದರು.
ಸೊ ಇವನು ಶಿಡ್ಲಘಟ್ಟ, ಈ ಹುಡುಗ ಲಾಸ್ಟ್ ಟೈಮಲ್ಲಿ ಬಿಟ್ಬಿಟ್ಟಿದ್ದ, ಇವನು ಶಿಡ್ಲಘಟ್ಟನೇ, ಈಗೂ ಶಿಡ್ಲಘಟ್ಟನೇ ಅಂತಲೇ ಹೇಳ್ತಿದ್ದಾನೆ, ಅವನು ಹೇಳ್ತಿದ್ದಾನೆ ಶಿಡ್ಲಘಟ್ಟ ಅಂತಲೇ ಹೇಳ್ತಿದ್ದಾನೆ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಕಳ್ಳತನ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರೋ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಅಮೃತ ಹಸ್ತದಿಂದ ಶಂಕುಸ್ಥಾಪನೆಗೊಂಡಿರುವ ಹಾಗೂ ಇಂದಿನ ಬಿಜೆಪಿ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭೂಮಿ ಪೂಜೆ ನೆರವೇರಿಸಿರುವ ಇಲ್ಲೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ 4 ವರ್ಷಗಳು ಕಳೆದರೂ ಇಂದಿಗೂ ವೈದ್ಯಕೀಯ ಸೇವೆಗೆ ಲಭ್ಯವಿಲ್ಲದಂತಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ವೈದ್ಯಕೀಯ ಕಾಲೇಜ್ ಆಗಿ 3 ವರ್ಷ ಆಯಿತು. 4ನೇ ವರ್ಷದ ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಹೋಗ್ತಾ ಇದ್ದಾರೆ. ಆಸ್ಪತ್ರೆ ಸಿದ್ಧ ಆಗಲಿಲ್ಲ, ಆಸ್ಪತ್ರೆಗೆ ಬೇಕಾಗಿರುವಂಥ ಸಲಕರಣೆಗಳು ಬರಲಿಲ್ಲ, ಅದಕ್ಕೆ ಬೇಕಾಗಿರುವಂಥ HR ಸ್ಟಾಫ್ ಇಲ್ಲ. ಅದೇ ರೀತಿ ಮಾಡೆಲ್ ಆಸ್ಪತ್ರೆಗಳನ್ನು ಮಾಡಿದ್ದೀವಿ. ಬಾಗೇಪಲ್ಲಿ ತಾಲೂಕಿನ ಜೂಲಪಾಳ್ಯ ಗ್ರಾಮದ ಬಳಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಹಿಂದಿನ ಬಿಜೆಪಿ ಸರ್ಕಾರ 2021-22ನೇ ಸಾಲಿನಲ್ಲಿ 1.80 ಕೋಟಿ ರು ಅನುದಾನ ಬಿಡುಗಡೆಗೊಳಿಸಿದ್ದು, ಅಂದಿನ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ SN ಸುಬ್ಬಾರೆಡ್ಡಿ 2022ರ ಆಗಸ್ಟ್ 20ರಂದು ಜೂಲಪಾಳ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. 3 ವರ್ಷಗಳ ಹಿಂದೆ ಭೂಮಿ ಪೂಜೆ ನೆರವೇರಿಸಿರುವ ಜೂಲಪಾಳ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ 2025 ನವೆಂಬರ್ 24ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ನಡೆದಂತಹ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಬೃಹತ್ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಲೋಕಾರ್ಪಣೆಗೊಳಿಸಿದರು. ಆದರೆ ಸಿಎಂ ಸಿದ್ದರಾಮಯ್ಯ, ಹಾಲಿ ಸಂಸದ ಹಾಗೂ ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಶಾಸಕ SN ಸುಬ್ಬಾರೆಡ್ಡಿ ಸೇರಿದಂತೆ ಘಟಾನುಘಟಿ ಸಚಿವರುಗಳು ಶಂಕುಸ್ಥಾಪನೆ ನೆರವೇರಿಸಿ ಸಾರ್ವಜನಿಕರ ಸೇವೆಗಾಗಿ ಲೋಕಾರ್ಪಣೆಗೊಳಿಸಿರುವ ಜೂಲಪಾಳ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾಮಗಾರಿ ಇಂದಿಗೂ ಪೂರ್ಣಗೊಂಡಿಲ್ಲ. ಆರೋಗ್ಯ ತಪಾಸಣೆ, ಶಸ್ತ್ರಚಿಕಿತ್ಸೆ, ಲ್ಯಾಬ್ ಸೇರಿದಂತೆ ವೈದ್ಯಕೀಯ ಸೇವೆಗಳಿಗೆ ಅಗತ್ಯ ಇರುವ ಯಾವೊಂದು ಸಲಕರಣೆಗಳು ಸಹ ಆಸ್ಪತ್ರೆಗೆ ಬಂದು ತಲುಪಿಲ್ಲ. ಎಷ್ಟೆಲ್ಲ ಅವಾಂತರಗಳು ಇದ್ದರೂ ಸಹ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿ ಕೈ ತೊಳೆದುಕೊಂಡಿರುವ ಪ್ರಸಂಗ ಬೆಳಕಿಗೆ ಬಂದಿದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತಿದೆ. ಒಂದು ವೇಳೆ ಈ ಸಮಯದಲ್ಲಿ ಭಯಾನಕವಾದ ರೋಗಗಳು ಬಂದರೆ ಜನರ ಪರಿಸ್ಥಿತಿ ಹೇಳತಿರಲಾಗದು. ಪೆರೇಸಂದ್ರದ ಮೆಡಿಕಲ್ ಕಾಲೇಜು ಪ್ರಾರಂಭಗೊಂಡು 4 ವರ್ಷಗಳಾಗಿದೆ. ಇಂದಿಗೂ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ಕನಿಷ್ಠ ಸೌಲಭ್ಯಗಳು ಕಲ್ಪಿಸಿಲ್ಲ, ಅಗತ್ಯ ಸಲಕರಣೆ ಕೊಟ್ಟಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರ ಮಂಜೂರು ಮಾಡಿರುವ ಮಂಚೇನಹಳ್ಳಿ ಬಾಗೇಪಲ್ಲಿಯ ಜೂಲಪಾಳ್ಯ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಿಲ್ಲ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಮರ್ಪಕವಾದಂತಹ ಔಷಧಿಗಳು ಇಲ್ಲ. ಜನರ ಆರೋಗ್ಯದ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಳಜಿ ಇಲ್ಲ. ವೈಯಕ್ತಿಕ ಲಾಭ ಗಳಿಸಲು ಸರ್ಕಾರ ನಡೆಸ್ತಾ ಇದ್ದಾರೆ ಹೊರತು ರಾಜ್ಯದ ಜನರ ಹಿತ ಕಾಯುತ್ತಿಲ್ಲ. ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿರುವುದು ಬಿಟ್ಟರೆ ಅಭಿವೃದ್ಧಿ ಶೂನ್ಯ ಎಂದರು. ಕಾಂಗ್ರೆಸ್ ಸರ್ಕಾರದಲ್ಲಿ ವೈದ್ಯಕೀಯ ಕಾಲೇಜ್ ಆಗಿ 3 ವರ್ಷ ಆಯಿತು. 4ನೇ ವರ್ಷದ ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಹೋಗ್ತಾ ಇದ್ದಾರೆ. ಆಸ್ಪತ್ರೆ ಸಿದ್ಧ ಆಗಲಿಲ್ಲ, ಆಸ್ಪತ್ರೆಗೆ ಬೇಕಾಗಿರುವಂಥ ಸಲಕರಣೆಗಳು ಬರಲಿಲ್ಲ, ಅದಕ್ಕೆ ಬೇಕಾಗಿರುವಂಥ HR ಸ್ಟಾಫ್ ಇಲ್ಲ. ಅದೇ ರೀತಿ ಮಾಡೆಲ್ ಆಸ್ಪತ್ರೆಗಳನ್ನು ಮಾಡಿದ್ದೀವಿ. ಮಂಚೇನಹಳ್ಳಿಯಲ್ಲಿ ಮಾಡೆಲ್ ಹಾಸ್ಪಿಟ್ಲ್, ಗೌರಿಬಿದನೂರಿನಲ್ಲಿ ತಾಲೂಕು ಆಸ್ಪತ್ರೆ, ಇವತ್ತು ಬಾಗೇಪಲ್ಲಿ ನೀವು ಹೇಳ್ದಂಗೆ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ. ಯಾವುದಕ್ಕೂ ಕೂಡ ಇವರ ಹತ್ರ ಏನೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ಕನಿಷ್ಠ ಬೇಕಾಗಿರ್ತಕ್ಕಂಥ ಔಷಧಿ ಕೂಡ ಆಸ್ಪತ್ರೆಗಳಲ್ಲಿಲ್ಲ. ಇವರ ಸಮಯದಲ್ಲಿ ಏನಾದರೂ ಅಂಥ ಭಯಾನಕವಾದಂಥ ಕಾಯಿಲೆ ಬಂದಿದ್ರೆ ದೇವರೇ ದಿಕ್ಕು ಜನರಿಗೆ. ಏನು ಮಾಡ್ತಾ ಇದ್ರೋ ಗೊತ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವರಿಗೆ ಯಾವುದೂ ಕೂಡ ಜನರ ಬಗ್ಗೆ, ಜನರ ಒಂದು ಹಿತವನ್ನು ಕಾಯುವಂಥ ಕೆಲಸ ಇವರು ಮಾಡ್ತಾ ಇಲ್ಲ. ಇವರು ಏನಿದ್ರು ಕೂಡ ಅವರು ವೈಯಕ್ತಿಕ ಲಾಭ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಮಾಡಿದ್ದಾರೆ ಹೊರತು ಖಂಡಿತವಾಗಿಯೂ ಕೂಡ ಈ ರಾಜ್ಯವನ್ನು ಮುನ್ನಡೆಸುವಂಥ ಒಂದು ಯೋಗ್ಯ ಒಂದು ಸರ್ಕಾರವನ್ನು ಕೊಡಬೇಕು, ಒಂದು ಶುದ್ಧ ಆಡಳಿತವನ್ನು ಕೊಡಬೇಕು ಅನ್ನೋದು ಅವರ ಜಾಯಮಾನದಲ್ಲಿಲ್ಲ. ಈ 3 ವರ್ಷಗಳಲ್ಲಿ ನಾವು ನೋಡಿದ್ದೀವಿ. ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು. ಈ 3 ವರ್ಷದಲ್ಲಿ ಆಗಲಿಲ್ಲ. ಇನ್ನು 2 ವರ್ಷದಲ್ಲಿ ಏನು ಮಾಡ್ತಾರೆ?
ಈಗ 2 ತಿಂಗಳಿಂದ ಬರೀ ಕುರ್ಚಿ ಕಾದಾಟ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು. ಅದರಿಂದ ಜನರ ಸಮಸ್ಯೆ ತೀರುತ್ತಾ, ಅವರಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಕ್ಕುತ್ತಾ? ಅದರಿಂದ ಯಾರು CM ಬದಲಾದರೆ ಅಥವಾ CM ಇದ್ದರೆ, ಇದಕ್ಕೆಲ್ಲ ಅವ್ರನ್ನ ಆಡಳಿತಕ್ಕೆ ತಂದಿರೋದು ಜನ. ಇನ್ನು ಜೂಲಪಾಳ್ಯ ಗ್ರಾಮ ಪಂಚಾಯತಿ ಸದಸ್ಯ ಜಗನ್ನಾಥ್ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ಜೂಲಪಾಳ್ಯ ಗ್ರಾಮದ ಬಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ಕಾಮಗಾರಿಗೆ ಅಂದಿನ ವೈದ್ಯಕೀಯ ಶಿಕ್ಷಣ ಸಚಿವ ಹಾಗೂ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೂಮಿ ಪೂಜೆ ನೆರವೇರಿಸಿ 3 ವರ್ಷಗಳು ಪೂರ್ಣಗೊಂಡಿದೆ. ಆದರೆ ಇಂದಿಗೂ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿಲ್ಲ, ಆರೋಗ್ಯ ಸೇವೆಗೆ ಅವಕಾಶ ಕಲ್ಪಿಸಿಲ್ಲ. ಗ್ರಾಮೀಣ ಪ್ರದೇಶದ ಜನರ ಅನುಕೂಲಕ್ಕಾಗಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೇವೆಗಳು ಪ್ರಾರಂಭಿಸಿದರೆ ಈ ಭಾಗದ 25 ಗ್ರಾಮಗಳ ಜನರಿಗೆ ಅನುಕೂಲವಾಗಲಿದ್ದು, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಎಂದರು. ಬಾಗೇಪಲ್ಲಿ ತಾಲೂಕಿಗೆ ಸಂಬಂಧಪಟ್ಟ ಜೂಲಪಾಳ್ಯ ಮತ್ತು ಪೋಲಾಯನಪಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಈ ಆಸ್ಪತ್ರೆ ಡಾಕ್ಟರ್ ಕೆ ಸುಧಾಕರ್ ಹಿಂದಿನ ಸರ್ಕಾರದಲ್ಲಿ ಆರೋಗ್ಯ ಮಂತ್ರಿ ಇದ್ದಾಗ ಪ್ರಾರಂಭ ಗುದ್ದಲಿ ಪೂಜೆ ಮಾಡಿ 3-4 ವರ್ಷ ಆಗಿದೆ. 2 ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ನಿಯರ್ ಬೈ ಎಲ್ಲೂ ಹಾಸ್ಪಿಟ್ಲ್ ಇಲ್ಲ. ಹೋದರೆ ಶಿಡ್ಲಘಟ್ಟ ಇಲ್ಲಾಂದರೆ ಚೇಳೂರು, ಬಾಗೇಪಲ್ಲಿ ಹೋಗಬೇಕು. ಆದರೆ ಇಲ್ಲಿ ಅತಿ ಶೀಘ್ರವಾಗಿ ಏನಾದರೂ ಪ್ರಾರಂಭ ಮಾಡಿದ್ರೆ ಅಲ್ಲಿ ಒಳ್ಳೆ ಅನುಕೂಲ ಆಗುತ್ತೆ ಸರ್. 2 ಪಂಚಾಯತಿಗಳಿಗೂ ಸುಮಾರು ಅಂದರೆ 28 ಹಳ್ಳಿಗಳಿದೆ. 28 ಹಳ್ಳಿಗಳಿಗೂ ನಿಯರ್ ಬೈ ಹಾಸ್ಪಿಟಲ್ ಎಲ್ಲೂ ಇರೋದಿಲ್ಲ. ಇದೇನಾದರೂ ಅನುಕೂಲ ಆಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ ಏನಾದರೂ ಜಾಗ್ರತೆ ತಗೊಂಡು ಇದನ್ನು ಶೀಘ್ರವಾಗಿ ಪ್ರಾರಂಭ ಮಾಡಿದ್ರೆ ಎಲ್ಲ ಹಳ್ಳಿಗಳಿಗೂ ಅನುಕೂಲ ಆಗುತ್ತೆ ಸರ್. ಇದು ದಯಮಾಡಿ ಅತಿ ಬೇಗ ಇದನ್ನು ಲೋಕಾರ್ಪಣೆ ಮಾಡಿ ಜನರ ಸೇವೆ ಮಾಡೋಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕಂತ ನನ್ನ ಮನವಿ ಸರ್. ಪಿ ಮಂಜುನಾಥ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಸರ್ಕಾರಿ ಶಾಲೆಗಳಲ್ಲಿ ಸಾರಿಗೆ ಬಸ್ಸಿನ ಸೌಲಭ್ಯದ ಕೊರತೆಯಿಂದ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗುತ್ತಿರುವುದು ಸರ್ವೇ ಸಾಮಾನ್ಯ. ಇಂತಹ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಜಿಲ್ಲೆಯಲ್ಲಿ ವಿನೂತನವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಲು ಸೈಕಲ್ ಲೈಬ್ರರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಚೇಮಂಗಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2009-10ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಕಾಳಜಿಯಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಕಾಲದಲ್ಲಿ ಶಾಲೆಗೆ ಬರಬೇಕು, ಆ ಮೂಲಕ ತಮ್ಮ ಶೈಕ್ಷಣಿಕ ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಪ್ರಾಯೋಗಿಕವಾಗಿ 10 ಸೈಕಲ್ಗಳನ್ನು ವಿತರಿಸಿದ್ದು, ಇವತ್ತು ಅದರ ಸಂಖ್ಯೆ 25ಕ್ಕೆ ಏರಿದೆ. ರಾಜ್ಯ ಸರ್ಕಾರ ವಿದ್ಯಾರ್ಥಿನಿಯರಿಗೆ ಸೈಕಲ್ ನೀಡುವ ಯೋಜನೆಯನ್ನ ಸ್ಥಗಿತಗೊಳಿಸಿದೆ. ಆದರೂ ಸಹ ಹಳೆ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಿ ಅದರ ಮೊತ್ತದಲ್ಲಿ 10 ಸೈಕಲ್ಗಳನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿ ಸೈಕಲ್ ಲೈಬ್ರರಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಶಾಲೆಯ ಶಿಕ್ಷಕರು, ದಾನಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಸಹಕಾರ ನೀಡಿದ್ದು, ಪ್ರಸ್ತುತ ಶಾಲೆಯಲ್ಲಿ 25 ವಿದ್ಯಾರ್ಥಿಗಳಿಗೆ ಶಾಲೆಗೆ ಬರಲು ಮತ್ತು ಮನೆಗಳಿಗೆ ತೆರಳಲು ಸೈಕಲ್ ಸೌಲಭ್ಯವನ್ನು ಒದಗಿಸಲಾಗಿದೆ. ಪ್ರತಿ ಶೈಕ್ಷಣಿಕ ವರ್ಷ ನಮ್ಮ ಶಾಲೆಯ ದಾಖಲಾತಿ ಕಡಿಮೆ ಆಗ್ತಾ ಇತ್ತು. ಈ ದಾಖಲಾತಿಯನ್ನು ಹೆಚ್ಚಳ ಮಾಡೋದಕ್ಕೆ ಏನು ಮಾಡಬೇಕು ಅಂತೇಳಿ ನಮ್ಮ SDMC ಅವರು ಸಹೋದ್ಯೋಗಿಗಳ ಜೊತೆ ಚರ್ಚೆಯನ್ನು ಮಾಡಿದಾಗ ಈ ವಿನೂತನವಾದಂಥ ಒಂದು ಪರಿಕಲ್ಪನೆ ಬಂತು, ಸೈಕಲ್ ಲೈಬ್ರರಿ ಅಂತ. ಅದೇ ಸಮಯದಲ್ಲಿ 2009-10ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಬಂದು ಈ ನಮ್ಮ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಮಾಡ್ತೀವಿ, ನಮ್ಮಲ್ಲಿ ಒಂದು ದೊಡ್ಡ ಮೊತ್ತ ಇದೆ, ಏನು ಮಾಡಬೇಕು ಅಂತ ಹೇಳಿದಾಗ ನಮಗೇನು ಪ್ರಶಸ್ತಿಗಳು ಏನು ಬೇಡ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ದೂರದಿಂದ ಬರ್ತಾಯಿದ್ದಾರೆ, ಒಂದು 10 ಕಿಲೋಮೀಟರ್ ರೇಡಿಯಸ್ ಇದೆ ನಮ್ಮ ಶಾಲೆಗೆ, ಆ ಮಕ್ಕಳಿಗೆ ಒಂದು ಉಚಿತವಾಗಿ ಸೈಕಲನ್ನು ಕೊಡಿ ಅಂತ ಹೇಳಿದಾಗ ಪ್ರಪ್ರಥಮ ಬಾರಿಗೆ ಮೇ ತಿಂಗಳಲ್ಲಿ 10 ಸೈಕಲ್ಗಳನ್ನು ಕೊಟ್ಟರು. ಅದೇ ನಮಗೆ ನಾಂದಿ ಆಯಿತು. ಒಟ್ಟು ಈಗ 25 ಸೈಕಲ್ಗಳು ನಮ್ಮ ಶಾಲೆಯಲ್ಲಿದೆ. ಮತ್ತು ಈ ವರ್ಷ ಆಗಸ್ಟ್ 15ರಂದು ನಮ್ಮ 24-25ನೇ ಸಾಲಿನ ವಿದ್ಯಾರ್ಥಿಗಳು 5 ಸೈಕಲನ್ನು ಕೊಟ್ಟರು. ನಮ್ಮ ಶಿಕ್ಷಕರೆಲ್ಲ ಸೇರಿ 5 ಸೈಕಲನ್ನು ಸೇರಿಸಿ ಒಟ್ಟು 25 ಸೈಕಲನ್ನು ನಾವು ಶಾಲೆಗೆ ಮಕ್ಕಳಿಗೆ ಉಚಿತವಾಗಿ ಕೊಟ್ಟಿದ್ದೀವಿ. ಅದನ್ನು ಅವರು 10ನೇ ತರಗತಿ ಮುಗಿದ ಮೇಲೆ ಮತ್ತೆ ನಮಗೆ ಕೊಡ್ತಾರೆ. ಅದೇ ರೀತಿಯೇ ನಾವು ಪ್ರತಿ ಎಲ್ಲ ಮಕ್ಕಳಿಗೂ ಒಂದು ಸೈಕಲನ್ನು ನೀಡುವಂಥ ಒಂದು ಯೋಜನೆ ಮುಂದೆ ಇದೆ. ಈ ಸೈಕಲನ್ನು ನೀಡಿದಂತಹ ಹಳೆಯ ವಿದ್ಯಾರ್ಥಿಗಳಿಗೆ ಮತ್ತು SDMC ಸದಸ್ಯರಿಗೆ, ಅಧ್ಯಕ್ಷರಿಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನನ್ನ ಹೆಸರು ನಾಗಲಕ್ಷ್ಮಿ. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರು ನಾರಾಯಣದಾಸರಳ್ಳಿ. ನಮಗೆ ಬಸ್ನ ವ್ಯವಸ್ಥೆ ಇರುವುದಿಲ್ಲ. ಆದ್ದರಿಂದ ನಾವು ಬೆಳಗ್ಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಬರಲು ಸಾಧ್ಯವಾಗುತ್ತಿಲ್ಲ ಮತ್ತು ಸಮಯಕ್ಕೆ ಸರಿಯಾಗಿ ಮನೆಗೆ ಹೋಗಲು ಕೂಡ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನಮಗೆ ಸೈಕಲ್ ಕೊಟ್ಟಿರುವುದರಿಂದ ನಮಗೆ ಉಪಯೋಗವಾಗುತ್ತಿದೆ.
ಪ್ರಸ್ತುತ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸೈಕಲ್ಗಳನ್ನು ನೀಡಲಾಗಿದ್ದು ಅವರು ಅದನ್ನು ಬಳಕೆ ಮಾಡಿಕೊಂಡು ನಂತರ ಶಾಲೆಗೆ ಸೈಕಲ್ಗಳನ್ನು ವಾಪಸ್ ಕೊಡಬೇಕು. ಒಂದು ವೇಳೆ ಸೈಕಲ್ನಲ್ಲಿ ಏನಾದರೂ ದುರಸ್ತಿಗೆ ಬಂದಿದ್ರೆ ಹೊಸ ಸೈಕಲ್ ಖರೀದಿಸಿ ಬೇರೆ ವಿದ್ಯಾರ್ಥಿಗಳಿಗೆ ನೀಡುವ ಯೋಜನೆಯನ್ನ ಶಾಲೆಯ ಶಿಕ್ಷಕರು ಮತ್ತು ದಾನಿಗಳು ಹೊಂದಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಎಂ ಶಿವಕುಮಾರ್ ಅಂತ ಹೇಳಿ, ನ್ಯಾಷನಲ್ ಅವಾರ್ಡಿ ಟೀಚರು. ಈ ಒಂದು ಚೀಮಂಗ್ಲ ಶಾಲೆಯಲ್ಲಿ ಏನಪ್ಪ ಅಂತಂದರೆ ನಮ್ಮ HM ಸರ್ ಆಗಲೇ ಹೇಳಿದಾಗೆ ಪ್ರತಿ ವರ್ಷ ಸ್ವಲ್ಪ ದಾಖಲಾತಿ ಕಡಿಮೆ ಆಗ್ತಿತ್ತು. ಇದಕ್ಕೆ ಕಾರಣ ಏನು ಅಂತ ಹುಡುಕಿದಾಗ ದೂರದಿಂದ ಬರುವಂಥ ಹೆಣ್ಣುಮಕ್ಕಳಿಗೆ ಅಲ್ಲಿ ಬಸ್ ವ್ಯವಸ್ಥೆಗಳಿರೋದಿಲ್ಲ ಮತ್ತು ನಮ್ಮದು ಇಲ್ಲಿ ಸ್ಪೆಷಲ್ ಕ್ಲಾಸ್ ಇರ್ತಿತ್ತು, ಬೆಳಗ್ಗೆ ಸಂಜೆ ಸ್ಪೆಷಲ್ ಕ್ಲಾಸ್ ಇರ್ತಿತ್ತು. ಈ ಟೈಮಲ್ಲಿ ಅವರಿಗೆ ಹೋಗ್ಲಿಕ್ಕೂ ಕಷ್ಟ ಆಗ್ತಿತ್ತು. ಇದನ್ನು ಮನಗಂಡಂತ ನಾವು KDB ಸಭೆಯಲ್ಲಿ ಒಂದ್ಸರಿ ನಾನು ಪ್ರಸ್ತಾಪ ಮಾಡಿದ್ದೆ ನಮ್ಮ ಪಂಚಾಯಿತಿಯಲ್ಲಿ, ನಮಗೆ ಒಂದು ಸೈಕಲ್ಸನ್ನು ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ. ಅವರು ನೋಡ್ತೀವಿ ಅಂತ ಹೇಳಿದ್ರು. ಆದರೆ ಅದರ ಕಾರ್ಯರೂಪವಾಗಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಅದನ್ನು ಮಾಡಿಕೊಟ್ರು. ನಂತರ ಇವಾಗ ಏನಾಗಿದೆ ಅಂತಂದರೆ ಈ ಸುತ್ತಮುತ್ತಲೂ ಇರ್ತಕ್ಕಂಥ ಎಲ್ಲ ನಮ್ಮ ಶಾಲೆಗೆ ಬರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಒಂದು ಬೇಗ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ತುಂಬ ಅನುಕೂಲನೇ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಸಾರ್ವಜನಿಕರು ಇದಕ್ಕೆ ಹೆಚ್ಚಿಗೆ ಕೊಟ್ಟರೆ ನಮ್ಮಲ್ಲಿ 100ರಿಂದ 120 ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ. ಆ ಎಲ್ಲ ಮಕ್ಕಳಿಗೂ ಇದನ್ನು ದೊರೆತರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ನಯನ, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಚೀಮಂಗ್ಲ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಊರು KG ಪುರ. ಅಲ್ಲಿಂದ ಬಸ್ ವ್ಯವಸ್ಥೆ ಇಲ್ಲ. ಬಸ್ ಸೈಕಲ್ ಕೊಟ್ಟಿರೋದ್ರಿಂದ ಸ್ಪೆಷಲ್ ಕ್ಲಾಸಿಗೆ ಬೇಗ ಬರಲು, ಮನೆಗೆ ಬೇಗ ಹೋಗಲು ಸಾಧ್ಯವಾಗುತ್ತಿದೆ. ಬಸ್ ವ್ಯವಸ್ಥೆ ಇದ್ದರೂ ಇನ್ ಟೈಮ್ಗೆ ಬಸ್ ಬರುತ್ತಿಲ್ಲ. ನನ್ನ ಹೆಸರು ರಾಘವೇಂದ್ರ, ನಾನು ಆರ್ಡಿಯಿಂದ ಬರುತ್ತಿದ್ದೇನೆ. ನಮ್ಮ ಊರು ದೂರ ಅಂದರೆ 8 ಕಿಲೋಮೀಟರ್. ಬರೋಕ್ಕೆ ಕಷ್ಟ ಆಗುತ್ತದೆ. ಬೆಳಗೊತ್ತು ಬಸ್ ಕರೆಕ್ಟಾಗಿ ಬರೋಲ್ಲ, ಸ್ಕೂಲಿಗೆ ಲೇಟಾಗಿ ಆಗುತ್ತದೆ. ಅದಕ್ಕೆ ಸ್ಪೆಷಲ್ ಕ್ಲಾಸ್ ಇರೋದಕ್ಕೆ ನಮಗೆ ಸೈಕಲ್ ಕೊಟ್ಟಿರೋದಕ್ಕೆ ಉಪಯೋಗ ಆಗುತ್ತೆ. ಜಿಲ್ಲೆಯ ಜನಪ್ರತಿನಿಧಿಗಳು, ಸಮಾಜ ಸೇವಕರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಹಳೆಯ ವಿದ್ಯಾರ್ಥಿಗಳು ಈ ಮಾದರಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾಗಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಹೋಮ್ ಎಕ್ಸ್ಪೋ 2026 ಕಟ್ಟಡ ಸಾಮಗ್ರಿಗಳು, ಪ್ರಾಪರ್ಟಿ, ಇಂಟೀರಿಯರ್ಸ್, ಹೋಮ್ ಲೋನ್ಸ್ ಮತ್ತು ಫರ್ನಿಚರ್ಗಳ ವಸ್ತು ಪ್ರದರ್ಶನ. ಉಚಿತ ಪ್ರವೇಶ. ಪ್ರತಿದಿನ ಆಕರ್ಷಕ ಬಹುಮಾನಗಳು. ದಿನಾಂಕ ಜನವರಿ 9, 10, 11ರವರೆಗೆ. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 8 ಗಂಟೆಯವರೆಗೆ. ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7353809025, 8050783875. Another number 944856843665. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ, ಕಂದವಾರ, ವಾರ್ಡ್ ನಂಬರ್ 14, ಚಿಕ್ಕಬಳ್ಳಾಪುರ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ ಉತ್ಸವ. ದಿನಾಂಕ 14 ಜನವರಿ 2026 ಬುಧವಾರ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ಪೂಜೆ. ಬೆಳಗ್ಗೆ 10:30 ಗಂಟೆಗೆ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಕೇರಳದ ಸುಪ್ರಸಿದ್ಧ ಚಂಡೆವಾದ್ಯ, ನಾದಸ್ವರ, ಕೀಲು ಕುದುರೆ, ಕಲಾ ನೃತ್ಯ ಬೊಂಬೆಗಳು ಮತ್ತು ಕಲಾ ತಂಡಗಳೊಂದಿಗೆ ಕಂದವಾರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುವವರು ಎಲ್ ಶಿವಕುಮಾರ್, ಯುವ ಮುಖಂಡರು, ಕಂದವಾರ 14ನೇ ವಾರ್ಡ್, ಚಿಕ್ಕಬಳ್ಳಾಪುರ. ಏಕೆ ಇನ್ನು ದೇವಾ. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ MJ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ.
ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಿರಿಧಾನ್ಯಗಳು ಅನಾದಿ ಕಾಲದಿಂದಲೂ ಮನುಷ್ಯರ ಆಹಾರ ಪದ್ಧತಿಯಲ್ಲಿ ಮಹತ್ವದ ಪಾತ್ರವನ್ನು ಹೊಂದಿವೆ ಎಂದು ಶಾಸಕ KH ಪುಟ್ಟಸ್ವಾಮಿ ಗೌಡ ಹೇಳಿದರು. ಹೊಸ ಧಾನ್ಯಗಳನ್ನು ಮನೆಯನ್ನು ತುಂಬಿ ಸಂಪ್ರದಾಯ ಆಚರಣೆಗಳು ಇಂದಿಗೂ ನಂಬುತ್ತವೆ ಅಂತ ಒಂದು ಶುಭ ಕಾರ್ಯವನ್ನು ಗೌರಿಬಿದನೂರು ನಗರದ ಹಿರೇಬಿದನೂರಿನ ನೇತಾಜಿ ಕ್ರೀಡಾಂಗಣದಲ್ಲಿ ಗುರುವಾರದಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಕೃಷಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಕಾರ್ಯಕ್ರಮವನ್ನು ಸಿರಿಧಾನ್ಯಗಳನ್ನು ಒನಕೆ ಮೂಲಕ ಕುಟ್ಟುವುದರಿಂದ ಶಾಸಕ KH ಪುಟ್ಟಸ್ವಾಮಿ ಗೌಡ ಉದ್ಘಾಟಿಸಿದ್ದಾರೆ.
ನಂತರ ಮಾತನಾಡಿದ ಅವರು, ಸಿರಿಧಾನ್ಯಗಳ ಮಹತ್ವ ರೈತರಿಗೆ ಹಾಗೂ ಬಳಕೆದಾರರಿಗೆ ತಿಳಿಸಬೇಕು. ಇವತ್ತಿನ ಅನಾರೋಗ್ಯಗಳಿಗೆ ಆಧುನಿಕ ಆಹಾರ ಪದ್ಧತಿ ಮುಖ್ಯ ಕಾರಣವಾಗಿದೆ. ಮಧುಮೇಹ ಮತ್ತು ಹೃದಯ ರೋಗಗಳು ಹೆಚ್ಚಾಗುತ್ತಿರುವುದು ನಮ್ಮ ಆಹಾರ ಪದ್ಧತಿಯಿಂದಲೇ ಎಂದರು. ಇತ್ತೀಚಿನ ಆಧುನಿಕ ಪ್ರಪಂಚದ ಮನುಷ್ಯನ ಜೀವನದಲ್ಲಿ ಹೊಸ ಬಗೆಯ ತಿಂಡಿ ತಿನಿಸುಗಳಿಗೆ ಮಾರು ಹೋಗಿ ಅನಾರೋಗ್ಯಕರ ವಾತಾವರಣವನ್ನ ಉಂಟು ಮಾಡಿಕೊಂಡಿದ್ದಾನೆ. ಇದರಿಂದ ಹೊರಬಂದು ಆರೋಗ್ಯಕರ ಜೀವನ ಸಾಗಿಸಲು ಎಲ್ಲಾ ಬಗೆಯ ಸಿರಿಧಾನ್ಯಗಳನ್ನು ಪ್ರತಿನಿತ್ಯ ಅಡುಗೆಗೆ ಬಳಸುವುದರಿಂದ ಮಾತ್ರ ಸಾಧ್ಯ ಹಾಗೂ ಈ ಬೆಳೆಗಳನ್ನ ಬೆಳೆಯುವ ರೈತರಿಗೂ ಮೌಲ್ಯವರ್ಧಿತ ಬೆಳೆಗಳು ದೊರಕಿ ವ್ಯವಸಾಯವನ್ನ ಉತ್ತೇಜಿಸಲು ಸಹಕಾರಿಯಾಗಲಿದೆ ಎಂದರು. ಇವತ್ತಿನ ಅನಾರೋಗ್ಯಗಳಿಗೆ ಜನಜೀವನದ ಅವ್ಯವಸ್ಥೆಗೆ ಕಾರಣ ಏನಪ್ಪಾ ಅಂದ್ರೆ ಜೀವನ ಶೈಲಿ, ನಮ್ಮ ಆಧುನಿಕ ಆಹಾರ ಪದ್ಧತಿ, ಇವು ಮುಖ್ಯ ಕಾರಣ ಆಗ್ತದೆ. ನಿಮಗೆಲ್ಲ ಗೊತ್ತೇ ಇದೆ, ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಬರ್ತಾ ಇದ್ದಿದ್ದು ಅಥವಾ ಹೃದಯ ರೋಗ ಬರ್ತಾ ಇದ್ದಿದ್ದು ಹಳ್ಳಿಗಾಡಿನಲ್ಲಿ ಒಂದು 30-40 ವರ್ಷದಿಂದ ಬಹಳ ಕಡಿಮೆ. ಹಳ್ಳಿಗಾಡಿನಿಂದ ಹೃದಯ ರೋಗ ಅಂತ ಯಾರು ಹಾಸ್ಪಿಟಲ್ ಬರ್ತಿರ್ಲೇ ಇಲ್ಲ. ಡಯಾಬಿಟಿಸ್ ಅನ್ನೋದು ಎಲ್ಲ ಅಪರೂಪ ಇತ್ತು. ಅಂತ ಒಂದು ಕಾಯಿಲೆಗಳು ಈಗ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಕೂಡ, ಯಾರು ಕೇಳಿದ್ರು ಕೂಡ ಡಯಾಬಿಟೀಸು, ಹೃದಯ ರೋಗ ಆಗ್ಟೋ ಪೇಷಂಟ್ಸ್ಗಳೇ ಆಗಿದ್ದಾರೆ. ಸುಮಾರು 50-60 ವರ್ಷಕ್ಕೆ ಬರ್ತಿದ್ದಂತ ಈ ಕಾಯಿಲೆಗಳು ಇವತ್ತು 30 ವರ್ಷಕ್ಕೆ ಡಯಾಬಿಟೀಸು ಮತ್ತು ಹೃದಯ ರೋಗಗಳು ಬರುವಂತ ಒಂದು ಪದ್ಧತಿ, ಒಂದು ಸಂಪ್ರದಾಯ ಸ್ಟಾರ್ಟ್ ಆಗಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಅಂದ್ರೆ ನಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ. ಈ ಒಂದು ಪದ್ಧತಿಗಳಲ್ಲಿ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಇಂಥ ಕಾಯಿಲೆಗಳು ನಮ್ಗೆ ಬರೋದನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಜಿಲ್ಲಾಧಿಕಾರಿ ಪ್ರಭುಜಿ ಮಾತನಾಡಿ, ಸಿರಿಧಾನ್ಯ ಮೇಳ ಕಾರ್ಯಕ್ರಮವು ಅತ್ಯಂತ ಮೌಲ್ಯಯುತ ವಿಶೇಷ ಕಾರ್ಯಕ್ರಮವಾಗಿದೆ. ನಾಡಿನ ಹೆಸರಾಂತ ಕವಿ ಕುವೆಂಪು ರೈತರನ್ನ ನೇಗಿಲ ಯೋಗಿ ಎಂದು ಗೌರವಿಸಿದ್ದಾರೆ. ರೈತನ ಶಕ್ತಿ ವೃದ್ಧಿಸಲು ಈ ಕಾರ್ಯಕ್ರಮ ಆಚರಿಸುತ್ತಿದ್ದೇವೆ. ಸಿರಿಧಾನ್ಯ ಎಂದರೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ. ಇದನ್ನ ಉಳಿಸಲು ನಾವು ಬಳಸಬೇಕಾಗಿದೆ. ಹಸಿರು ಕ್ರಾಂತಿಯ ಮೂಲಕ ಆಹಾರ ಸ್ವಾವಲಂಬನೆ ಪಡೆದಿದ್ದೇವೆ. ಆಧುನಿಕ ಆಹಾರ ಪದ್ಧತಿಯಿಂದ ವಾರ್ಷಿಕ 7 ಲಕ್ಷ ಜನ ಕ್ಯಾನ್ಸರ್ನಿಂದ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಸಿರಿಧಾನ್ಯ ಅಂತಂದ್ರೆ ಅದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ನೋಡಿ, ಯಾವುದೇ ಒಂದು ಭೂಭಾಗಕ್ಕೆ ಅಸ್ತಿತ್ವ ಇರ್ತಕ್ಕಂಥದ್ದು ಅದರ ಭಾಷೆಯಲ್ಲಿ. ನಮ್ಮ ಭಾಷೆ ಉಳಿಬೇಕು, ನಮ್ಮ ಸಾಹಿತ್ಯ ಉಳಿಬೇಕು, ನಮ್ಮ ಸಂಸ್ಕಾರ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು ಅಂತೇಳಿ ನಾವು ಬರೀ ಮಾತಾಡಿದ್ರೆ ಅದು ಉಳಿಯೋದಿಲ್ಲ. ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಆಚಾರದಲ್ಲಿ, ನಮ್ಮ ಆಚರಣೆಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ನಾವು ಊಟ ಮಾಡುವ ಆಹಾರಗಳಲ್ಲಿ, ನಾವು ಬೆಳೆಯುವ ಬೆಳೆಗಳಲ್ಲಿ, ನಾವು ಕಟ್ಟುವ ಮನೆಯ ವಾಸ್ತುಶಿಲ್ಪದಲ್ಲಿ, ಹೀಗೆ ನಮ್ಮ ಸುತ್ತಮುತ್ತ ಇರುವ ಎಲ್ಲ ವಸ್ತುಗಳಲ್ಲಿ ನಮ್ಮ ಭಾಷೆ ಇರುತ್ತೆ. ಆ ಭಾಷೆಯನ್ನು ತೋರಿಸಿ ನಾವು ವಾಕ್ಯಗಳನ್ನು ರಚಿಸ್ತೇವೆ, ಇನ್ನೊಬ್ಬರ ಜೊತೆ ಮಾತಾಡ್ತೇವೆ. ಸಿರಿಧಾನ್ಯ ನಮ್ಮ ಅಸ್ತಿತ್ವ, ನಮ್ಮ ಹೆಗ್ಗುರುತು. ವಿಶ್ವಸಂಸ್ಥೆ 2023ರಲ್ಲಿ ವರ್ಲ್ಡ್ ಮಿಲೆಟ್ ಡೇ ಅಂತ ಹೇಳಿ ಇಡೀ ವಿಶ್ವಕ್ಕೆ ಸಿರಿಧಾನ್ಯದ ಔಚಿತ್ಯ ಮತ್ತು ಅವಶ್ಯಕತೆಯ ಬಗ್ಗೆ ಬಹಳ ದೊಡ್ಡ ಮಟ್ಟದ ಒಂದು ಅಭಿಯಾನವನ್ನ ಪ್ರಪಂಚದಾದ್ಯಂತ ಆಚರಿಸಿರ್ತಕ್ಕಂಥದ್ದು, ಅದನ್ನ ಅತ್ಯಂತ ಶಕ್ತಿಶಾಲಿಗೊಳಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಜಿಲ್ಲೆಯ 9 ಮಂದಿ ಪಾಕ ಸ್ಪರ್ಧೆಗಳ ವಿಜೇತರಿಗೆ ಹಾಗೂ ರೈತರಿಗೆ ಉದಯೋನ್ಮುಖ ರೈತ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಇದೇ ವೇಳೆ ಕರ್ನಾಟಕ ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಹಾಮಂಡಳಿಯ ಅಧ್ಯಕ್ಷ ಜಿವಿ ಗಣೇಶ್, ಜಿಲ್ಲಾ ಪಂಚಾಯಿತಿ ಸಿಇಒ ನವೀನ್ ಭಟ್ ವೈ, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಎಂಆರ್ ಶಿವಣ್ಣ, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಮತ್ತು ಎಚ್ಸಿ ನಾರಾಯಣಗೌಡ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇಲ್ಲೊಬ್ಬ ವ್ಯಕ್ತಿ ಅನಧಿಕೃತವಾಗಿ ವಾಹನದಲ್ಲಿಯೇ ಸೈಬರ್ ಸೆಂಟರ್ ತೆರೆದು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿರುವುದಲ್ಲದೆ ಅಧಿಕಾರಿಗಳ ನಡುವೆ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಅಷ್ಟಕ್ಕೂ ಆತ ಯಾರು ಅಂತೀರಾ? ಈ ವರದಿ ನೋಡಿ. ಹೀಗೆ ಚಿಕ್ಕಬಳ್ಳಾಪುರದ ಆರ್ಟಿಒ ಅಧಿಕಾರಿಗಳಿಗೆ ಸೆಡ್ಡು ಹೊಡೆದು ವಾಹನವೊಂದನ್ನು ಅನಧಿಕೃತವಾಗಿ ವಿನ್ಯಾಸ ಮಾಡಿದ್ದಲ್ಲದೆ ಅದರಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಜೆರಾಕ್ಸ್, ಸ್ಕ್ಯಾನರ್ ಮತ್ತು ಪ್ರಿಂಟರ್ಗಳನ್ನು ಇಟ್ಟುಕೊಂಡು ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳ ಕಚೇರಿಗಳಿಗೆ ಸೆಡ್ಡು ಹೊಡೆಯುವಂತೆ ಭರ್ಜರಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವುದು ಸ್ವತಃ ಚಿಕ್ಕಬಳ್ಳಾಪುರ ತಾಲೂಕು ತಹಶೀಲ್ದಾರ್ ಕಚೇರಿಯ ಮುಂದೆ.
ಕಚೇರಿ ಕೆಲಸಗಳಿಗೆ ಹೋಗುವವರನ್ನು ಸೆಳೆದು ಏನು ಕೆಲಸ ಮಾಡಿಕೊಡಬೇಕು ಹೇಳಿ, ಎಲ್ಲ ನನಗೆ ಕೊಟ್ಟು ಬಿಡಿ, ನಾನೇ ಎಲ್ಲವನ್ನೂ ಮಾಡಿಸಿಕೊಡುತ್ತೇನೆ ಎಂದು ರೈತರು ಹಾಗೂ ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡಿ ಮಧ್ಯವರ್ತಿ ಕೆಲಸ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಅಸಲಿಗೆ ಹೀಗೆ ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ತೊಡಗಿರುವ ಆರೋಪ ಇದ್ದು ಇವರು ಅಧಿಕಾರಿಗಳಿಗೆ ಸೆಡ್ಡು ಹೊಡೆದಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರ ನಗರಸಭೆಯ ಮಾಜಿ ನಗರಸಭೆ ಸದಸ್ಯ ಅಮೀರ್ ಮಹಮ್ಮದ್ ಸಾದಿಕ್ ಈ ತೆರೆದ ವಾಹನದಿಂದ ಸಾರ್ವಜನಿಕರಿಗೆ ಸಮಸ್ಯೆಯಾಗುತ್ತಿದೆ, ಇವರನ್ನು ಇಲ್ಲಿಂದ ಎತ್ತಂಗಡಿ ಮಾಡುವಂತೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಸಾದಿಕ್ ಅಂತ ಮಾಜಿ ನಗರಸಭಾ ಸದಸ್ಯ ನಾನು. ಈ ಇತ್ತೀಚೆಗೆ ತಾಲೂಕು ಆಫೀಸ್ ಮುಂದೆ ಒಂದು ಟೆಂಪೋ ಅಲ್ಲಿ ಟೈಪಿಂಗ್ ಮಿಷಿನು, ಜೆರಾಕ್ಸ್ ಮಿಷಿನು ಹಿಂಗೆ ಇಟ್ಕೊಂಡು ಚೇರ್ಗಳು ಹಾಕ್ಕೊಂಡು ಹೊರಗಡೆ ಕೂತ್ಕೊಂಡು ನೋಡಿ ನಾನು ದೂರು ಕೊಟ್ಟಿದ್ದೆ. ಯಾರಿಗೆ SP ಅವ್ರು ಕೊಟ್ಟಿದ್ದೀನಿ, ತಹಸೀಲ್ದಾರ್ ಅವರಿಗೆ ಮತ್ತು ಅಸಿಸ್ಟೆಂಟ್ ಕಮಿಷನರ್ ದೂರು ಕೊಟ್ಟಿದ್ದೆ. ಆದರೆ ಇದುವರೆಗೂ ಏನೂ ಕ್ರಮ ಆಗಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಗಾಡಿ ನೋಡಿ 10 ಗಾಡಿ ತಂದು ನಿಲ್ಲಿಸ್ತಾರೆ, ಇದ್ದೇ ಗಾಡಿ ಇಟ್ಟಂಗೆ BB ರೋಡಲ್ಲಿ. ಇದನ್ನು ಈಗಲೇ ತಡೆದರೆ ಮುಂದೆ ಅಂತ ಇದು ಆಗೋದಿಲ್ಲ. ಯಾಕಂದರೆ ಜಿಲ್ಲಾ ಕೋರ್ಟಲ್ಲಿರೋದು, ಜಿಲ್ಲಾ ಕೋರ್ಟ್ ಇದೆ, ತಹಸೀಲ್ದಾರ್ ಕಚೇರಿ ಇದೆ, AC ಕಚೇರಿ ಇದೆ, ಎಲ್ಲ ಕಚೇರಿ ಇರುವಂಥ ರೋಡಲ್ಲಿ ಒಂದು ಟೆಂಪೋ ತಂದು ನಿಲ್ಲಿಸ್ಕೊಂಡು ಅವ್ನು ವ್ಯಾಪಾರ ಮಾಡ್ತಾಯಿದ್ದಾರೆ ಟೆಂಪೋದಲ್ಲಿ. ಅದೇ ರೀತಿ ಟೆಂಪೋಗಳಿನ್ನ ಒಂದು 5-10 ಬಂದರೆ ರೋಡ್ ಕಳೆ ಏನಿರುತ್ತೆ, ಊರು ಸೌಂದರ್ಯ ಹಾಳಾಗುತ್ತೆ. ಅದೇ ಕೂಡಲೇ ಆ ಗಾಡಿಯನ್ನು ತೆಗೆಸ್ಬೇಕಂತ ನಾನು ಮನವಿ ಕೊಟ್ಟಿದ್ದೆ. ಆದರೆ ಮನವಿ ಕೊಟ್ಟಿದ್ದೆ 1 ದಿವಸ 2 ದಿವಸ ಗಾಡಿ ತೆಗೆದಿದ್ದ, ತಿರ್ಗಾ ಅದೇ ಗಾಡಿ ತಂದು ಅದೇ ಜಾಗದಲ್ಲಿ ನಿಲ್ಲಿಸ್ತಾ ಇದ್ದಾನೆ. ಇದರಿಂದ ಊರಿನ ಸೌಂದರ್ಯ ಹೋಗುತ್ತೆ, ಬರೋ ಹೋಗೋರೆಲ್ಲ ತೊಂದರೆ ಆಗುತ್ತೆ. ಫುಟ್ಪಾತ್ ಮೇಲೆ ಗಾಡಿ ನಿಲ್ಲಿಸಿದ್ದಾನೆ ಅವನು. ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೊಳ್ಬೇಕು. ಜವಾಬ್ದಾರಿಯಿಂದ ಪೊಲೀಸ್ ಇಲಾಖೆಯವರು, ಟ್ರಾಫಿಕ್ನವರು ಇದನ್ನು ಎತ್ತಿಸ್ಬಿಟ್ಟು ಯಾರಿಗೂ ಅವಕಾಶ ಕೊಡೋದಕ್ಕೆ ನೋಡ್ಕೊಳ್ಬೇಕು. ಇಲ್ಲದ್ರೆ BB ರೋಡಲ್ಲಿ ಆದಂಗೆ ಇಡ್ಲಿ ಗಾಡಿಗಳು ಪೂರ್ತಿ BB ರೋಡು ಇದ್ದಂಗೆ ಇದನ್ನು ಒಂದು ದಿನ ಕಂಪ್ಲೀಟ್ 10-15 ಗಾಡಿ ನಿಲ್ಲಿಸ್ಕೊಂಡು ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಕ್ರಮ ತಗೊಳ್ಳೋ ಬದಲು ಈಗಲೇ ಕ್ರಮ ತಗೊಂಡ್ರೆ ಜಾಸ್ತಿ ಉತ್ತಮವಾಗಿರುತ್ತದೆ. ಅಸಲಿಗೆ ಅನಧಿಕೃತ ಅಕ್ರಮವಾಗಿ ತಹಶೀಲ್ದಾರ್ ಕಚೇರಿ ಮುಂದೆ ರಿಯಲ್ ಎಸ್ಟೇಟ್ ದಂಧೆ ಹಾಗೂ ಮಧ್ಯವರ್ತಿ ಕೆಲಸ ಮಾಡುವ ಆರೋಪ ಕೇಳಿಬಂದಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರಸಭಾ ಆಯುಕ್ತ ಮನ್ಸೂರ್ ಅಲಿ ಕೆಂಡಾಮಂಡಲವಾಗಿದ್ದು, ಬೀದಿ ಬದಿ ವ್ಯಾಪಾರದಡಿ ಸೈಬರ್ ಸೆಂಟರ್ಗೆ ಅನುಮತಿ ನೀಡಲು ಬರುವುದಿಲ್ಲ, ಸ್ಥಳಕ್ಕೆ ಭೇಟಿ ನೀಡಿ ತೆರವುಗೊಳಿಸುವುದಾಗಿ ಭರವಸೆ ನೀಡಿದರು. ಸರ್, ಚಿಕ್ಕಬಳ್ಳಾಪುರ ನಗರಸಭೆಯ ತಹಶೀಲ್ದಾರ್ ಕಚೇರಿ ಹತ್ರ ಅನಧಿಕೃತವಾಗಿ ವಾಹನದಲ್ಲಿ ಜೆರಾಕ್ಸ್ ಮಾಡೋದು, ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತ ದೂರು ಬಂದಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದೀನಿ ನಾನು. ಅವರು ಬೀದಿ ವ್ಯಾಪಾರ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಲೈಸೆನ್ಸ್ ತೊಗೊಂಡು ಈ ಥರ ಬೇರೆ ಬೇರೆ ಚಟುವಟಿಕೆಗಳೆಲ್ಲ ಮಾಡ್ತಾಯಿದ್ದಾರೆ. ಇದನ್ನು ಪರಿಶೀಲನೆ ಮಾಡಿ ಅಲ್ಲಿಂದ ಬೇರೆ ಕಡೆ ಅದನ್ನು, ಯಾಕಂದರೆ ವಾಹನದಲ್ಲಿ ವಾಹನ ಯಾವುದೇ ಮಾಡಿಫಿಕೇಷನ್ ಮಾಡಬೇಕಾದ್ರೆ ಮೋಟ್ರ್ ಕಾಯಿದೆ, ಮೋಟ್ರ್ ಆಕ್ಟ್ಗಳಿಗೆ ನಮ್ಮ RTO ಅವರು ಪರ್ಮಿಷನ್ ಕೊಡಬೇಕಾಗುತ್ತೆ. ಯಾವುದೇ ಪರ್ಮಿಷನ್ ಇಲ್ಲದೆ ಈ ರೀತಿ ಮಾಡ್ತಾ ಇರೋದು ತಪ್ಪಾಗುತ್ತೆ. ಹಾಗಾಗಿ ನನ್ನ ಗಮನಕ್ಕೆ ಆಲ್ರೆಡಿ 2-3 ದೂರುಗಳು ಸಹ ಬಂದಿದ್ದಾವೆ. ಅದನ್ನು ಪರಿಶೀಲನೆ ಮಾಡಿ ಅವ್ರ ಮೇಲೆ ಏನು ಆಕ್ಷನ್ ತೊಗೊಬೇಕು ಅದು ಆದಷ್ಟು ಬೇಗ ತೊಗೊಳ್ತೀವಿ. ಯಾವ ರೀತಿ ಪರ್ಮಿಷನ್ ಸರ್, ನಾವು ಬೀದಿ ಬದಿ ವ್ಯಾಪಾರ ಅಂತ ಹೇಳಿದರೆ ಅವರು ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ತರಕಾರಿ ಇರ್ಬೋದು, ಸ್ಟೇಷ್ನರಿ ಇರ್ಬೋದು, ಇಂಥ ಬೇರೆ ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ನಾವು ಅವ್ರೇನು ಕೆಲವರು ಎಳ್ನೀರು ವ್ಯಾಪಾರ ಮಾಡ್ತಾ ಇರ್ತಾರೆ, ಆಮೇಲೆ ಕೆಲವರೆಲ್ಲ ಈ ಫ್ರೂಟ್ಸ್ ಅಂಗಡಿಗಳು ಇರ್ತವೆ, ಇಂಥ ವ್ಯಾಪಾರಕ್ಕೆ ನಾವು ಕೊಡ್ತೀವಿ. ಆದರೆ ಅವರು ಜೆರಾಕ್ಸ್ ಮಾಡೋದಕ್ಕೆ ಮತ್ತು ವಾಹನ ಇಟ್ಕೊಳ್ಳೋದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಹಿಂದೆ ಸಹ ನಮ್ಮ ಸಭೆಗಳಲ್ಲಿ ಚರ್ಚೆ ಆಗಿದೆ. ವಾಹನ ಇಟ್ಕೊಳ್ಳೋದ್ರಿಂದ ಅಲ್ಲಿ ಮತ್ತೆ ಒಂದು 4-5 ವಾಹನ ಬಂದು ನಿಂತ್ಕೊಳ್ತವೆ. ಫುಟ್ಪಾತ್ ಪಾದಚಾರಿಗಳಿಗಿರ್ಬೋದು, ಮತ್ತು ಅಲ್ಲಿ ವಾಹನ ಸವಾರರಿಗೆ ತೊಂದರೆ ಆಗುತ್ತೆ, ಆಕ್ಸಿಡೆಂಟ್ ಆಗ್ತವೆ. ಈ ಹಿನ್ನೆಲೆಯಲ್ಲಿ ನಮ್ಗೆ 2-3 ದೂರುಗಳು ಸಹ ಬಂದಿದ್ದಾವೆ. ಅದಾದಷ್ಟು ಬೇಗ ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಎಲ್ಲ ಪರಿಶೀಲನೆ ಮಾಡೇ ಕೊಡಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ಈ ಥರ ಓವರ್ ಲುಕ್ ಆಗಿ ಏನಾದರೂ ಅವ್ರು ತೊಗೊಂಡಿದ್ರು ಸಹ ಅದು ಕಾನೂನಲ್ಲಿ ಅವಕಾಶ ಇರುತ್ತೆ. ಅದನ್ನು ರದ್ದು ಮಾಡಿ ಅವ್ರ ಮೇಲೆ ಏನು ಆಕ್ಷನ್ ತೊಗೊಬೇಕು ಅದು ತೊಗೊಳ್ತೀವಿ ಸರ್. ಇನ್ನು ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ವಿಕಲಚೇತನ ಮಹಿಳೆಯರು ಹಾಗೂ ಪುರುಷರಿಗೆ ಜೆರಾಕ್ಸ್ ಹಾಗೂ ಟೈಪಿಂಗ್ಗೆ ಅವಕಾಶ ನೀಡಲಾಗಿದೆ. ಈತನ ದುರಾಸೆಗೆ ವಿಕಲಚೇತನರು ಶಾಪ ಹಾಕಿದ್ದಾರೆ. ಇನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ತಹಶೀಲ್ದಾರ್ ರಶ್ಮಿ ಹಾಗೂ AC ಅಶ್ವಿನ್ ಮೌನವಾಗಿರೋದು ನೋಡಿದ್ರೆ ಯಾಕೋ ಅನುಮಾನಕ್ಕೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ
ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲ್ಯಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1,299 ಪ್ರತಿ ಚದರ ಅಡಿ. ಸೀಮಿತ ಫ್ಲ್ಯಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ವ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್
ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ MG ರಸ್ತೆ ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS, ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಧ್ಯರಾತ್ರಿ ವೇಳೆ ಸಹೋದರನ ಮನೆ ಸುಡಲು ಹೋಗಿ ಆ ಬೆಂಕಿಯಲ್ಲಿ ತಾನೇ ಸುಟ್ಟು ವ್ಯಕ್ತಿಯೋರ್ವ ಆಸ್ಪತ್ರೆ ಸೇರಿರುವ ಘಟನೆ ನಡೆದಿದೆ. ಘಟನೆಯ ದೃಶ್ಯ ಮನೆಯ CC ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದು ಬೆಳಕಿಗೆ ಬಂದಿದೆ. ದುಡ್ಡಿನ ದುನಿಯಾ ಏನೆಲ್ಲ ಕೆಲಸ ಮಾಡಿಸುತ್ತೆ ಅಂದ್ರೆ, ಈಗಿನ ಕಾಲದಲ್ಲಿ ಅಣ್ಣ ತಮ್ಮಂದಿರನ್ನೇ ಶತ್ರುಗಳನ್ನಾಗಿ ಮಾಡಿ ಸರ್ವನಾಶವನ್ನೇ ಮಾಡಿಬಿಡೋ ಆಲೋಚನೆಗಳನ್ನ ತಂದು ಬಿಡುತ್ತೆ ಅನ್ನೋದಕ್ಕೆ ಹೊಸಕೋಟೆ ತಾಲೂಕಿನಲ್ಲಿ ನಡೆದಿರೋ ಈ ಘಟನೆನೇ ಸಾಕ್ಷಿ. ಹೌದು, ಕಳೆದ 8 ವರ್ಷಗಳಿಂದ ಹೊಸಕೋಟೆ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ಪಟಾಕಿ ಚೀಟಿ ನಡೆಸ್ತಾ ಇದ್ದ ಮುನ್ರಾಜು ಸಿಕ್ಕಾಪಟ್ಟೆ ಲಾಸ್ ಮಾಡಿಕೊಂಡು ಕೈ ಸುಟ್ಕೊಂಡಿದ್ದ. ಇನ್ನು ಚೀಟಿ ಹಾಕಿದ್ದವರು ಹಣ ವಾಪಸ್ ಕೊಡುವಂತ ಗಲಾಟೆ ಮಾಡಿದ ಕಾರಣ ಕುಟುಂಬಸ್ಥರು ಮನೆಯ ಸ್ವಲ್ಪ ಜಮೀನನ್ನ ಮಾರಾಟ ಮಾಡಿ ಹಣ ನೀಡಿದ್ರು. ಆದ್ರೆ ಆ ಹಣ ಸಾಕಾಗದ ಕಾರಣ ಉಳಿದ ಜಮೀನು ಸಹ ಮಾರಾಟ ಮಾಡಿ ಹೆಚ್ಚಿನ ಹಣ ಕೊಡಬೇಕು ಅಂತ ಆರೋಪಿ ಮುನ್ರಾಜು ಕೇಳಿದ್ದ. ಆದ್ರೆ ಇರೋ ಅಲ್ಪ ಸ್ವಲ್ಪ ಜಮೀನನ್ನ ಮಾರಾಟ ಮಾಡೋಕೆ ಯಾವ ಕಾರಣಕ್ಕೂ ಆಗೋಲ್ಲ ಅಂತ ಅಣ್ಣ ಸ್ಪಷ್ಟವಾಗಿ ಹೇಳಿದ್ದ. ಹೀಗಾಗಿ ತನಗೆ ಹಣ ಕೊಡದೇ ಇರುವಂತ ತನ್ನ ಅಣ್ಣ ರಾಮಕೃಷ್ಣನ ಕುಟುಂಬವನ್ನೇ ನಿರ್ನಾಮ ಮಾಡಿಬಿಡಬೇಕು ಅಂತ ಹೋದ ಮುನ್ರಾಜು ರಾತ್ರಿ ಅಣ್ಣನ ಮನೆ ಬಾಗಿಲನ್ನ ಹೊರಗಡೆಯಿಂದ ಚಿಲ್ಕ ಹಾಕಿ ರೂಮ್ನ ಕಿಟಕಿ ಮೂಲಕ ತಾನು ಖರೀದಿಸಿ ತಂದಿದ್ದ ಪೆಟ್ರೋಲ್ನ ಒಳಗೆ ಎರಚಿದ್ದಾನೆ. ಬೆಂಕಿ ಇಡೋಕೆ ಅನುಕೂಲ ಆಗಲಿ ಅಂತ ಅದಕ್ಕಾಗಿ ಪಂಜು ಕೂಡ ಸಿದ್ಧ ಮಾಡ್ಕೊಂಡು ಬಂದಿದ್ದ. ಇನ್ನು ಈ ಮುನ್ರಾಜು ಮಾಡಿರುವಂತಹ ಎಲ್ಲ ಸಂಪೂರ್ಣ ಕೃತ್ಯವು ಮನೆಯ CC ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಪೆಟ್ರೋಲ್ ಎಲ್ಲ ಎರಚಿ ಆದ ಮೇಲೆ ಅಣ್ಣನ ಮನೆಗೆ ಬೆಂಕಿ ಹಚ್ಚೋ ವೇಳೆ ಈತನ ಕೈಯಲ್ಲಿ ಪೆಟ್ರೋಲ್ ಡಬ್ಬ ಇದ್ದ ಕಾರಣ ಏಕಾಏಕಿ ಹೊತ್ಕೊಂಡ ಬೆಂಕಿ ಈತನನ್ನೇ ಸುಟ್ಟಿದೆ. ಮುನ್ರಾಜು ಸರ್
ನಾವು ಒಟ್ಟು ಕುಟುಂಬದಲ್ಲಿದ್ದಾಗ ಒಂದು ಬಿಸ್ನೆಸ್ ಮಾಡ್ತಾ ಇದ್ವಿ, ಎಲ್ಲರೂ ಸೇರಿ ಮಾಡ್ತಾ ಇದ್ದಿದ್ದು. ಯಾರೋ ಹತ್ರ ಚೀಟಿ ಹಾಕಿದ್ವಿ, ಚೀಟಿಯಿಂದ ಮೋಸ ಆಯಿತು. ಅದರಿಂದ ಜನಗಳಿಗೆ ಐಟಮ್ ಕರೆಕ್ಟಾಗಿ ಕೊಡೋಕ್ಕಾಗಲಿಲ್ಲ. ಅದ್ರ ಸರಿ ಎಲ್ಲರೂ ಫ್ಯಾಮಿಲಿ ಬೇರೆ ಸರ್ ಡಿಸೈಡ್ ಮಾಡಿ ಸರಿ ಆಯಿತು, ಆಸ್ತಿ ಮಾರ್ಬಿಟ್ಟು ಕೊಡೋಣ ಅಂತ ಡಿಸೈಡ್ ಮಾಡಿದೆಲ್ಲರೂ. ಆಮೇಲೆ ಬರ್ತಾ ಏನಾಗುತ್ತಂದರೆ ಫ್ಯಾಮಿಲಿ ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ನಾವೇನಕ್ಕೂ ಮಾಡಲ್ಲ, ನಾವೇನಕ್ಕೂ ಕೊಡಲ್ಲ ಅಂತ. ಆದರೂ ಕೂಡ ನಾನು ಒಂದು ಸಲ ಪೊಲೀಸ್ ಸ್ಟೇಷನಲ್ಲಿ ಕರೆಸಿ ಅಲ್ಲಿ ಮಾತಾಡಿ ಸರಿ ಆಯಿತು ಕೊಡ್ತೀವಿ ಮಾಡ್ತೀವಿ ಅನ್ನೋದು. ಪೊಲೀಸ್ ಸ್ಟೇಷನ್ ಕರೆಸಿದಾಗ ಆಯಿತು ಸೈನ್ ಹಾಕ್ತೀವಿ ಅಂತಾರೆ. ಮತ್ತು ಯಾರಾದರೂ ನಾವು ಬಯರ್ನ ಕರ್ಕೊಂಡು ಕೇಳಿದ್ರೆ ಹಾಕಲ್ಲ, ಸೈನ್ ಹಾಕಲ್ಲ ಅಂತಂತಾರೆ. ಮೊನ್ನೆ ಕೂಡ ಒಂದು ವಾರದಿಂದ ಕೂಡ ನಮ್ಮ ಪರಿಚಯ ಒಬ್ಬರನ್ನ ಕಳಿಸಿದೆ, ಫೈನಲ್ ಕೇಳಪ್ಪ ಏನೇ ಅಂತ. ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿತ್ತು, ಬೈಯರು ರೆಡಿ ಇದ್ದರು, ತೊಗೊಳ್ಳೋರು. ಕೇಳಿದ್ದಕ್ಕೆ ಹಾಕೋದೇ ಇಲ್ಲ ನಾವು ಸೈನ್ ಹಾಕ್ಸ್ಕೊಂಡ್ಬಿಟ್ರು. ನನಗೆ ಸಿಕ್ಕಾಪಟ್ಟೆ ಪ್ರೆಷರ್ ಬರ್ತಾಯಿದೆ, ಯಾಕಂದರೆ ಮುಂದೆ ಹೋಗಿದ್ದು ನಾನೇನು ಎಲ್ಲರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬರ್ತಾಯಿತ್ತು, ನನ್ನ ಕೈಲಿ ತಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅದಕ್ಕೆ ಈ ಥರ ಮಾಡ್ಕೊಂಬಿಟ್ಟೆ. ನಾನು ಅವ್ರಿಗೂ ನಾನು ಮಾಡ್ಕೊಂಡ್ಬೇಕು ಅಂತಕ್ಕಂಥ ಬಾಟ್ಲಲ್ಲಿ ಇತ್ತು. ಅದೇನಾಯ್ತಂದರೆ ಬೆಂಕಿ ಮೊದಲೇ ಹಚ್ಚಿದ್ದಲ್ಲ, ಬಾಟ್ಲು ಮುಚ್ಚಲಾಗ ಸೋರು ತೆಗಿತಾರೆ, ಸೋರಿದ್ದು ಡೈರೆಕ್ಟ್ ಕಾಲಿಗೆ ಮತ್ತು ಕೈಯಲ್ಲಿ ಬಾಟ್ಲಿತ್ತಲ್ಲ ಬಾಟ್ಲಿಗೆ ಹಂಗೆ ಡೈರೆಕ್ಟಾಗಿ ಅಂಟ್ಕೊಂಡ್ಬಿಟ್ಟು. ಆಮೇಲೆ ನಾನೇನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಅದ್ರ ಅಷ್ಟಿಷ್ಟು ಜನಗಳಿಗೆ ಎಷ್ಟೊತ್ತಲ್ಲಿ ಪೆಟ್ರೋಲ್ ಇರ್ತಂದೆ? ಪೆಟ್ರೋಲ್ ಬಂತೀನಿ ಸರ್, ಒಂದು 9:30 ಆಗಿರುವ ಸರ್. 9:30 10 ಗಂಟೆ ಆ ಟೈಮ್ ಸರ್. ಅದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೆ ಸರ್. ಪಂಚದಾಗ ಮಾಡ್ಕೊಂಡಿದ್ದೀನಿ, ಮನೆ ರೆಡಿ ಮಾಡ್ಕೊಂಡ. ಇನ್ನು ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಕಾಪಾಡಿ ಅಂತ ಮುನಿರಾಜು ಕಿರ್ಚಾಡಿದ್ದು ಕೂಡಲೇ ಅಕ್ಕಪಕ್ಕದ ಮನೆಯವರು ಸಹಾಯಕ್ಕೆ ಧಾವಿಸಿದ್ದಾರೆ. ಇದೇ ವೇಳೆ ರೂಮ್ನೊಳಗೆ ಮುನಿರಾಜು ಎರಚಿದ್ದ ಪೆಟ್ರೋಲ್ಗೆ ಬೆಂಕಿ ಹತ್ಕೊಂಡು ಕೊಠಡಿಯಲ್ಲಿದ್ದ ಮಂಚ, ಹಾಸಿಗೆ, ಕರ್ಟನ್ನು ಎಲ್ಲ ಸುಟ್ಟಿದ್ದಲ್ಲದೆ ಘಟನೆಯಲ್ಲಿ ಮನೆಯೊಳಗಿದ್ದ ಮಗುವಿನ ಹಣೆ, ತಲೆ ಕೂದಲು, ಕೈಗಳಿಗೆ ಸಹ ಬೆಂಕಿ ತಗುಲಿ ಅಪಾಯ ಆಗಿದೆ. ಇನ್ನು ಗಾಯಾಳು ಮುನಿರಾಜುವಿಗೆ ಹೊಸಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಈ ಬಗ್ಗೆ ತಿರುಮಲಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ರಾಜ್ಯ ಮುಖಂಡ ಹರೀಶ್ ಗೌಡ ಅವರು ಮಾತನಾಡಿ, ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಪಕ್ಷದ ಸುಧಾರಣೆ ಮತ್ತು ಬಲವರ್ಧನೆಗಾಗಿ ಈ ಕಾರ್ಯಕರ್ತರ ಸಭೆ ಆಯೋಜನೆ ಮಾಡಲಾಗಿದ್ದು, ಸಭೆಯಲ್ಲಿ ಕರ್ನಾಟಕ ರಾಜ್ಯ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಭಾಗವಹಿಸಲಿದ್ದಾರೆ. ರಾಜ್ಯ ನಾಯಕರ ಮಾರ್ಗದರ್ಶನದಲ್ಲಿ ಪಕ್ಷದ ಮುಂದಿನ ಗುರಿಗಳ ಬಗ್ಗೆ ಚರ್ಚೆ ಮಾಡುವುದರ ಜೊತೆಗೆ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸಲಾಗಿದೆ. ಜೊತೆಗೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಪೂರ್ವಭಾವಿ ಸಿದ್ಧತೆಯ ಕುರಿತು ಚರ್ಚೆ ಮಾಡಲಿದ್ದೇವೆ ಎಂದರು. ಏನಿವತ್ತು ಮುಂಬರುವ 10ನೇ ತಾರೀಕಿನಂದು ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷಗಳಾದಂತಹ, ರಾಜ್ಯಾಧ್ಯಕ್ಷಗಳಾದಂತಹ ಹಾಗೂ ಮಾಜಿ ಉಪಸಭಾಪತಿಗಳಾದಂತಹ ಸನ್ಮಾನ್ಯ ಶ್ರೀ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣವರು ಏನು ಬರ್ತಿದ್ದಾರೆ, ಈ ಸಭೆಯ ಮೂಲ ಕಾರಣ ಮತ್ತು ಉದ್ದೇಶ ಮೊದಲನೆಯದಾಗಿ ನಿಮ್ಮ ಗಮನಕ್ಕೆ ತರ್ತೀವಿ. ನಾವೇನು ಅದನ್ನು ತಾಲೂಕಲ್ಲೇ ರೂಪಿಸ್ಬೇಕು ಅಂತ ಏನಿರಲಿಲ್ಲ. ಕಳೆದ ಡಿಸೆಂಬರ್ 27ರಂದು ನಮ್ಮ JP ಭವನದಲ್ಲಿ ಬರೀ ದೊಡ್ಡಬಳ್ಳಾಪುರ ತಾಲೂಕು ಒಂದೇ ಅಲ್ಲ, ಅವರು ಹೊಸದಾಗಿ ಹುದ್ದೆಯನ್ನು ಅಲಂಕರಿಸಿದ ಮೇಲೆ ಜಿಲ್ಲಾವಾರು, ತಾಲೂಕುವಾರು ಪ್ರತಿ ವಾರಕ್ಕೆ 2 ದಿವಸ 3 ದಿವಸ ನಿರಂತರವಾಗಿ ಸಭೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಭಾಗವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ದೊಡ್ಡಬಳ್ಳಾಪುರ ತಾಲೂಕಿಗೆ ನಾವು ಕಾರ್ಯಕರ್ತರುಗಳನ್ನ ಒಂದು ಪಕ್ಷದ ಕಚೇರಿ ಕರೆಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅಂತ ನಮಗೂ ಒಂದು ಆದೇಶ ಹೊರಡಿಸಿದ್ರು. ಆ ಆದೇಶದ ಅನುಗುಣವಾಗಿ ನಾವು ಸಹ ಪಕ್ಷದ ಸಾಕಷ್ಟು ಎಲ್ಲ ಮುಖಂಡರುಗಳು ಹೋಗಿದ್ವಿ. ಅವತ್ತಿನ ಸಭೆಯಲ್ಲಿ ಅವರಿಗೆ ಮುಖಂಡರುಗಳಿದ್ವಿ, ಜಿಲ್ಲಾಧ್ಯಕ್ಷರು ಸಮೇತವಾಗಿ ಆ ಸಭೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕರ್ತರುಗಳ ಸಂಖ್ಯೆ ಕೊರತೆ ಇತ್ತು ಅವತ್ತು. ಇದೊಂದು ಮೂಲ ಕಾರಣದಿಂದ ನಾನು ದೊಡ್ಡಬಳ್ಳಾಪುರಕ್ಕೆ ಬರ್ತೀನಿ, ಅಲ್ಲೇ ಒಂದು ಎಲ್ಲ ಮುಖಂಡರುಗಳ ಸಮಕ್ಷಮದಲ್ಲಿ ಕಾರ್ಯಕರ್ತರೊಟ್ಟಿಗೆ ಮುಕ್ತವಾಗಿ ಚರ್ಚೆ ಮಾಡಿ ಪಕ್ಷದ ಸ್ಥಿತಿಗತಿಗಳು,
ನಿರಂತರವಾಗಿ ಚುನಾವಣೆಗಳಲ್ಲಿ ಪಕ್ಷದ ಏರಿಳಿತಗಳು ಯಾವ್ಯಾವ ರೀತಿ ಆಗಿದೆ, ಅದಕ್ಕೆ ಮುಂದಿನ ಪಕ್ಷದ ಸಂಘಟನೆ ಯಾವ ದಿಕ್ಕಿನಲ್ಲಿ ಸಾಗಬೇಕು. ನಮ್ಮ ರಾಜ್ಯದಲ್ಲಿ ಹಿಂದೆ ಟಿ ದೇವೇಗೌಡರು ಕೋರ್ ಕಮಿಟಿ ಸದಸ್ಯರಾಗಿದ್ದರು. ಇತ್ತೀಚೆಗೆ ಆ ಕೋರ್ ಕಮಿಟಿ ಸದಸ್ಯರಾಗಿ ಸನ್ಮಾನ್ಯ ಶ್ರೀ ಕೃಷ್ಣಾರೆಡ್ಡಿ ಅವರನ್ನು ಆಯ್ಕೆ ಮಾಡಿದ್ರು. ಅಲ್ಲಿ ಅವರು ಒಂದು ಸಭೆಯನ್ನು ಮಾಡಿ ಅಲ್ಲಿ ಹಲವಾರು ವಿಚಾರಗಳನ್ನು, ತಾಲೂಕಿನ ವಿಚಾರಗಳನ್ನು ಚರ್ಚೆ ಮಾಡಿ ನಾನು ಅಲ್ಲಿಗೆ ಬರ್ತೀನಿ, ಎಲ್ಲ ಸದಸ್ಯರು ಸೇರಿ ಏನು ಸಮಸ್ಯೆ ಇದೆ ಪರಿಹಾರ ಕಂಡುಕೊಳ್ಳೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ಎಲ್ಲ ಮಾಧ್ಯಮಗಳಿಗೂ ವಂದಿಸುತ್ತಾ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಜಾತ್ಯತೀತ ಜನತಾದಳದ ವಿಚಾರವಾಗಿ ಪಕ್ಷದ ಒಂದು ಕಾರ್ಯಕ್ರಮವಾಗಿ ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ಒಂದು ಭಾಳಷ್ಟು ಬೆಳವಣಿಗೆಗಳು ಆಗಿದ್ದಾವೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ. ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ನಮ್ಮ ಪೂಜ್ಯ ದೇವೇಗೌಡರು ರಾಷ್ಟ್ರ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಮತ್ತು ಅದಾದ ನಂತರ ಮತ್ತೆ ಸಭೆಗಳು ನಡೆದು ರಾಜ್ಯಾಧ್ಯಕ್ಷರಾಗಿ ಕುಮಾರಣ್ಣವರು ಮರು ಆಯ್ಕೆ ಆಗಿದ್ದಾರೆ. ಈ ವೇಳೆ ರಾಜ್ಯ ಮುಖಂಡರಾದ ಡಾಕ್ಟರ್ ವಿಜಯ್ ಕುಮಾರ್, ತಾಲೂಕು ನಗರಸಭಾ ಸದಸ್ಯ ತಾನಾ ಪ್ರಭುದೇವ್, ವಟರಹಳ್ಳಿ ರವಿ, ಮುಖಂಡರಾದ ಕೆಂಪರಾಜು, ಅಂಜನಗೌಡ, ನಾಗರಾಜು, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ರಾಮಚಂದ್ರ ಬಾಬು ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು. ತೂಬಗೆರೆ ಶಿವಕುಮಾರ ಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ರಸ್ತೆ ಪಕ್ಕದ ಗುಂಡಿಗೆ ಬಿದ್ದ ಪರಿಣಾಮ ಯುವಕನೋರ್ವ ಸ್ಥಳದಲ್ಲೇ ಸಾವನ್ನಪ್ಪಿ ಓರ್ವ ಯುವತಿ ಸೇರಿದಂತೆ 4 ತೀವ್ರವಾಗಿ ಗಾಯಗೊಂಡಿರುವ ಭೀಕರ ಘಟನೆ ಶ್ರೀನಿವಾಸಪುರ ತಾಲೂಕಿನ ಕಪ್ಪಲ್ಲಿ ಗ್ರಾಮದ ಬಳಿ ಗುರುವಾರ ಬೆಳಗಿನ ಜಾವ ಸಂಭವಿಸಿದೆ. ಚಿಂತಾಮಣಿ ಮೂಲದ 25 ವರ್ಷದ ಕುಶಾಲ್ ಮೃತ ದುರ್ದೈವಿಯಾಗಿದ್ದು, ಘಟನೆಯಲ್ಲಿ ಕಾರಿನಲ್ಲಿ ಇದ್ದ ಇತರ 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೂಲಗಳ ಪ್ರಕಾರ ಸ್ನೇಹಿತರೆಲ್ಲರೂ ಸೇರಿ ಚಿಂತಾಮಣಿಯಿಂದ ಲಕ್ಷ್ಮೀಪುರ ಕ್ರಾಸ್ ಬಳಿ ಇರುವ ರೆಸ್ಟೋರೆಂಟ್ಗೆ ತೆರಳಿದ್ರು. ಅಲ್ಲಿಂದ ವಾಪಸ್ ಬರುತ್ತಿದ್ದ ಸಂದರ್ಭದಲ್ಲಿ ಕಪ್ಪಲ್ಲಿ ಗ್ರಾಮದ ಹತ್ತಿರ ಚಾಲಕನ ನಿಯಂತ್ರಣ ತಪ್ಪಿದ ಹೋಂಡಾ ಸಿಟಿ ಕಾರು ರಸ್ತೆ ಪಕ್ಕದ ಗುಂಡಿಗೆ ಬಿದ್ದಿದೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣ ಜಖಂಗೊಂಡಿದೆ. ವಿಷಯ ತಿಳಿಯುತ್ತಿದ್ದಂತೆ ಗೌನಿಪಲ್ಲಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿನಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿರುವ ಘಟನೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದ ಬಳಿ ನಡೆದಿದೆ. ಬೆಳಗ್ಗೆಯಿಂದ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಕಾರಿನಲ್ಲಿ ಚಾಲಕನ ಸೀಟ್ ಬೆಂಡ್ ಮಾಡಿ ಮಲಗಿರುವ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಕಾರಿನಲ್ಲಿ ಮಲಗಿದ್ದ ವ್ಯಕ್ತಿ ಮೇಲೇಳದ ಕಾರಣ ಸ್ಥಳೀಯರು ಎಬ್ಬಿಸಲು ಮುಂದಾಗಿದ್ದರು.
ಡೋರ್ ಹೊಡೆದರೂ ಸಹ ಎಚ್ಚರವಾಗದ ಹಿನ್ನೆಲೆ ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದಾಗ ಕಾರಿನಲ್ಲೇ ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ. ಮೇಲ್ನೋಟಕ್ಕೆ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದ್ದು, ವ್ಯಕ್ತಿಯ ಜೇಬಿನಲ್ಲಿ ಶಿಡ್ಲಘಟ್ಟ ತಾಲೂಕಿನ ತಾಳಹಳ್ಳಿ ಗ್ರಾಮದ ದಾಖಲೆಗಳು ಪತ್ತೆ. ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಆ ಕಡೆ ಫೋಟೋ ಹೊಡ್ತೀವಿ. ಬೆಳಿಗ್ಗೆ ಜನ ಈ ಅಂಗಡಿಯವ್ರೆ ಬರ್ತಾರೆ ಮಕ್ಕಳಿಗೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಬಸ್ ನಿಲ್ದಾಣಗಳಲ್ಲಿ ಮಹಿಳೆಯರ ಬ್ಯಾಗ್ಗಳಿಗೆ ಕತ್ತರಿ, ಹಣ ಕದ್ದು ಪರಾರಿಯಾಗುವ ಅಪ್ರಾಪ್ತ ಕಳ್ಳರು, ಕಟ್ಟೆ ಹೊಡೆದ ಸಾರ್ವಜನಿಕರ ಆಕ್ರೋಶ. 4 ವರ್ಷ ಕಳೆದರೂ ಮುಗಿಯದ ಕಾಮಗಾರಿ, ಹೆಸರಿಗೆ ಲೋಕಾರ್ಪಣೆ ಮಾಡಿದ ಇಲಾಖೆ ಅಧೋಗತಿಗೆ ತಲುಪಿದ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಸಾರಿಗೆ ಬಸ್ಗಳಿಲ್ಲದೆ ಗ್ರಾಮೀಣ ವಿದ್ಯಾರ್ಥಿಗಳ ಪರದಾಟ, ನೆರವಾಗಲು ಮುಂದಾದ ಹಳೆ ವಿದ್ಯಾರ್ಥಿಗಳ ಸಂಘ. ಸೈಕಲ್ ಲೈಬ್ರರಿ ಅನುಷ್ಠಾನಕ್ಕೆ ಸಾರ್ವಜನಿಕರ ಮೆಚ್ಚುಗೆ. ಸಿರಿಧಾನ್ಯ ಬಳಸಿ ಆರೋಗ್ಯ ಕಾಪಾಡಿಕೊಳ್ಳಿ, ಆರೋಗ್ಯದಲ್ಲಿ ಸಿರಿಧಾನ್ಯಗಳ ಪಾತ್ರ ಬಹುಮುಖ್ಯ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.